ತ್ರಿಮೋಕ್ಷಿ ನೋಡಿ ಹೆಂಗ ಅನ್ಸ್ತು ತ್ರಿವಿಕ್ರಮ್? ತ್ರಿಮೋಕ್ಷಿ ಅದೇ ಅನ್ಕೊಂತ ಇದ್ದ. ಯಮನ್ ಜೊತೆ ಒಂದ್ ದಿವಸ ಕರೆಕ್ಟಾಗಿ ಮಾತಾಡ್ಲಿಲ್ಲ. ಅವ್ರಿಗೆ ಫಸ್ಟಿಂದನೂ ನನ್ನ ಮಗು ಒಡೆದಾಚಿಗೆ ಹಾಕ್ಬೇಕು ಅನ್ನೋದೇ ಫೀಲಿಂಗ್ ಇದ್ದಿದ್ದು ಅವರಿಗೆ. ಸೊ ಅದು ಹೆಂಗೆ ಇವ್ರು ಮಾಡ್ಬಿಟ್ರು ಅಂತ ಎವೇಸ್ ಮಾಡ್ತಾ ಇದ್ದಾರೆ ನೋಡ್ಬಿಟ್ಟು ಸುಮ್ಮನೆ ಆಗೋದಷ್ಟೇ. ಯಾವಾಗಿಂದ ಗೊತ್ತಾ, ಅವರು ಏನೋ ಬೇರೆಯವ್ರ ಮಾತನ್ನ ತ್ರಿವಿಕ್ರಮ್ ಕೇಳ್ತಾ ಇರ್ಲಿಲ್ಲ, ಬಟ್ ಮೋಕ್ಷಿ ಮಾತನ್ನ ಕೇಳ್ತಾರೆ. ಅವ್ರು ಏನು ಹೇಳಿದ್ರು ಹಿಂಗೆ ತಲೆ ಅಲ್ಲಾಡಿಸ್ತಾರೆ. ಅಲ್ಲಿಂದ ಶುರು ಆಯ್ತು ನೋಡಿ. ಅಲ್ಲಿಂದ ನಾನು ಅದನ್ನೇ ಹೇಳ್ತಾ ಇದ್ದೆ, ಈಗ ನಾನು ಹೋಗಿ ಜಗಳ ಆಡ್ತೀನಿ ಅಂತಂದ್ರೆ ಈಗ ರಜತ್ ಮೇಲೆ ಹೋಗಿ ಜಗಳ ಆಡೋದು ಒಂಥರ ಅನ್ಸುತ್ತೆ. ಇಲ್ಲ ನಮ್ಮ ರಂಜಿತ್ ತರದವ್ರ ಮೇಲೆ ಯಾರನ್ನ ಹೋಗಿ ಜಗಳ ಆಡದೆ ಅಂತ. ಈಗ ಮೋಕ್ಷಿತನ ಮೇಲೆ ಹೋಗಿ ಜಗಳ ಆಡಿದ್ರೆ ಇವ್ನು ಯಾಕೋ ಇವಳ ಮೇಲೆ ಜಗಳ ಆಡ್ತಾ ಇದ್ದಾನೆ ಅಂತ ಅನ್ಸಲ್ವಾ? ಸೊ ಅದಕ್ಕೆ ನೀನು ಏನೋ ಹೇಳ್ಕೊಂಡು ಹೋಗಮ್ಮ, ಇನ್ನೊಂದು 2-3 ದಿವಸ ಅಂದ್ರೆ ಇಲ್ಲೇ ಇರ್ತೀವಿ, ಗೊತ್ತಾಗುತ್ತೆ ನಿಂಗೆ ನಾನೇನು ಅಂದಿದ್ದೀನಿ ಅಂತ. ಅಲ್ಲೇನಂತಂದ್ರೆ ಅಷ್ಟೇ ಜನ ಇದ್ದಿದ್ದಲ್ವಾ, ಮತ್ತೆ ಸರ್ಕ್ಯುಲೇಟ್ ಆಗೇ ಆಗುತ್ತೆ. ಇವನೇನಂದಿದ್ದಾನೆ ಅವ್ರೇನಂದಿದ್ದಾರೆ ಗೊತ್ತಾಗುತ್ತೆ, ಆರಾಮಾಗಿರ್ತೀಯ ಹೋಗು ಅನ್ಕೊಂಡು ನಾನು ಆ ಮೈಂಡ್ ಸೆಟ್ಟಲ್ಲಿ ಅನ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಅಲ್ಲಿ ಆಗೋದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದೊಂಥರ ಪ್ರಿಡಿಕ್ಟ್ ಮಾಡೋದೇ ಒಂದು, ಅದನ್ನ ಪ್ರೊಜೆಕ್ಟ್ ಮಾಡೋದೇ ಬೇರೆ ತರ. ಅದ್ ನೋಡಿ ಏನಿಸ್ತು ಭವ್ಯ ನಿಮ್ಗೆ? ನಂಗೆ ಖುಷಿ ಆಯ್ತು. ನಮ್ಗೆ ಅಲ್ಲಿ ಫಿನಾಲೆ ಒಂದು ವಿಡಿಯೋ ಹಾಕ್ದ ಹೋ ವಾವ್ ಅಂತ ಅನ್ಸ್ತು. ಏನು ಲೈಕ್ ಒಂಥರ ಸರ್ಪ್ರೈಸ್ ಅಂತ ಅನ್ಸ್ತು ನಮ್ಗೆ. ಓಕೆ ಈ ತರನು ಆಗುತ್ತೆ, ನಾವ್ ಅನ್ಕೊಳ್ಳೋದೇ ಒಂದು ಇರೋದೇ ಇಲ್ಲಿ ಒಂಥರ, ಅಲ್ಲೇ ಜನ ನೋಡೋದೇ ಬೇರೆ ರೀತಿ. ಸೊ ಖುಷಿ ಆಯ್ತು ನೋಡಿದಾಗ. ಏನು ಇವಾಗ ನೀವು ಬರೋಕ್ಕೂ ಮುಂಚೆ ಒಂದು ಮಾತುಕತೆ ಇಲ್ಲಿ ಆಗಿದೆ, ಸೊ ಅದನ್ನ ಮುಂದುವರಿಸ್ಬೇಕಾ ಫುಲ್ ಸ್ಟಾಪ್ ಇಡ್ಬೇಕಂತ ನೀವ್ ಹೇಳ್ಬೇಕು. ಧನು ಕಾಲ್ ಮಾಡಿದ್ರು, ಸರ್ಪ್ರೈಸ್ ಕಾಲ್. ಸೊ ಅವಾಗ ಇವರು ಮತ್ತೆ ಧನು ಸೇರ್ಕೊಂಡು ಇಲ್ಲಿ ಮುಂದೆ ಕೂತಿದಾರಲ್ಲ ದಿವ್ಯಾ ಅವರು, ಅವ್ರನ್ನ ಗಂಟಾ ಕಣ ಅಂತ ನೋಡ್ತಾ ಇದಾರೆ ನಿಮ್ಗೆ. ನಾನು ನೋಡ್ತಾ ಇದ್ದೀನಿ, ಅವ್ರು ನಾನು ಒಬ್ಬನ್ ಬಿಟ್ಟಿನಿ ಎಲ್ಲಾರನ್ನೂ ಮಾತಾಡಿಸ್ತಾ. ಮನೆಗೆ ಬಂದಾಗ್ಲಿಂದ ನಾನು ಅವ್ರನ್ನ ಮಾತಾಡ್ಸಕ್ ಟ್ರೈ ಮಾಡ್ತೀವಿ. ಅವ್ರು ರಜತ್ ಅನ್ಕೊಂಡು ರಜತ್ ಹತ್ರನೇ ಮಾತಾಡ್ಕೊಂಡ್ ಕೂತಿದ್ರು. ಇವ್ರು ಬರೋದಕ್ಕಿಂತ ಮುಂಚೆ ಭವ್ಯ ಹೇಳ್ತಾ ಇದ್ಲು, ನಮ್ಮ ಅಕ್ಕ ಇದ್ದಾಳೆ, ನಮ್ಮ ಅಕ್ಕನ ಚೆನ್ನಾಗಿದ್ದಾಳೆ, ಸೊ ನೀವು ಅವ್ರಿಗೆ ಮ್ಯಾಚ್ ಆಗ್ತೀರಾ ಹಂಗೆ ಹಿಂಗೆ. ಸರಿ ಬಂದ್ಮೇಲೆ ನೋಡೋಣ ತಗೋ ಮಾತಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಇವ್ರು ಎಂಟ್ರಿ ಕೊಡ್ತಿದ್ದಂಗೆ ರಜತ್ ಹತ್ರಕ್ಕೆ ಹೋದ್ರು. ಓಕೆ ರಿಜೆಕ್ಟೆಡ್, ನಾನು ಮಾತಾಡಿಸ್ಲಿಲ್ಲ ಇವರು ಅಂತ ಅನ್ಕೊಂಡು. ಬಟ್ ತುಂಬಾ ಚೆನ್ನಾಗಿದ್ದಾರೆ. ನೋಡಿ ನಿಮ್ಮನ್ನ ನೋಡ್ಬೇಕು ಅಂತಾನೆ ಚೇರ್ ತಿರ್ಸ್ಕೊಂಡ್ ಕೂತ್ರು. ಮತ್ತೊಬ್ರು ಕಾಲರ್ ಹಿಡಿದಾರೆ. ಲೈಟ್ ಸಪರೇಟ್ ಆಗಿ ಹಾಕ್ಬೇಕು ತಾನೆ ಸರ್, ಕೊಂಡೋಗಿ ಸರ್ ಲೈಟ್ ಅಂತ ಹಾಕಿ. ಮತ್ತೊಬ್ರು ಕಾಲರ್ ಹಿಡಿದಾರೆ, ಪ್ರಿಯಾಂಕಾ ಅಂತ. ಹೆಲೋ ಪ್ರಿಯಾಂಕಾ. ಹಲೋ ಮ್ಯಾಮ್. ಹಾಯ್. ಬಿಗ್ ಬಾಸ್ ಮುಗ್ದೋಗಿದ್ ಬೇಜಾರಾ? ಹೌದು, ಸ್ವಲ್ಪ ಬೇಜಾರಾಗ್ತಿದೆ, ಬೇಗ ಮುಗ್ದೋಯ್ತಲ್ಲ ಅಂತ. ಬೇಗ ಈ ಸೀಸನ್ ಹೈಯೆಸ್ಟ್ ಎಳ್ದಿದ್ದಾರೆ. ನೀವೇನ್ ಹಿಂಗಂದ್ರೆ ಯಾರ ಜೊತೆ ಮಾತಾಡ್ತೀರಾ? ಒನ್ ಅಂಡ್ ಓನ್ಲಿ ತ್ರಿವಿಕ್ರಮ್. ಒನ್ ಅಂಡ್ ಓನ್ಲಿ ತ್ರಿವಿಕ್ರಮ್. ಮಾತಾಡಿ. ಆಕ್ಚುಲಿ ನನ್ಗೆ ಪದ್ಮಾವತಿ ಸೀರಿಯಲ್ ಇಂದನೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಾನಂತೂ ಸೀರಿಯಲ್ ಅದನ್ನ ಮಿಸ್ ಮಾಡದೆ ನೋಡ್ತಾ ಇದ್ದೆ ಅವಾಗಿಂದನು. ಮತ್ತೆ ಇವರೆಲ್ಲೂ ಕಾಣಿಸ್ಕೊಂಡೇ ಇಲ್ಲ. ನೆಕ್ಸ್ಟ್ ಬಿಗ್ ಬಾಸ್ ಇವ್ರು ಬಂದಿದ್ದಾರೆ ಅಂದ ತಕ್ಷಣ ನಾನಂತೂ ಫುಲ್ ದಿಲ್ ಖುಷಿ ಆಗ್ಬಿಟ್ಟೆ. ನಾನ್ ಯಾವಾಗ್ಲೂ ಟಿವಿ ಮುಂದೆ ಟಿವಿಯಲ್ಲಿ ನೋಡೋದು ಮತ್ತೆ ಫೋನಲ್ಲೂ ನೋಡೋದು, ಹಿಂದೆ ನೋಡ್ಕೊಂಡು ಕುತ್ಕೊಂಡಿದ್ದೆ ಯಾವಾಗ್ಲೂನು. ಬಟ್ ಆದ್ರೆ ಇವಾಗ ಸ್ಕ್ರೀನ್ ಅಲ್ಲಿ ತುಂಬಾ ಮಿಸ್ ಮಾಡ್ಕೊಂತೀನಿ. ಬಿಗ್ ಸ್ಕ್ರೀನ್ ಅಲ್ಲಿ ನೀವು ಬರ್ಬೇಕು ಅಂತ ಆಸೆ ಪಡ್ತೀವಿ. ಬೇಗ ಯಾವ್ದಾದ್ರು ಒಂದು ಒಳ್ಳೆ ದೊಡ್ಡ ಮೂವಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ನಿಮ್ಮ ತಂದೆ ಏನಾದ್ರು ಪ್ರೊಡ್ಯೂಸರಾ? ಹೇಳಿ ಇವತ್ತೇ ಅಡ್ವಾನ್ಸ್ ಹಾಕಿಸ್ಕೊಂಬೋಣ. ಇಲ್ಲ, ನಿಮ್ಗೆ ಅಂತಂದ್ರೆ ಯಾರು ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ತಾರೆ ಸರ್. ಹಿಂಗ ಅನ್ಕೊಂಡೆ 4 ವರ್ಷ ಮನೇಲಿ ಕೂರಿಸಿದ್ರು. ಸರ್ ನೀವು ಹೀರೋ ಸರ್. ನೀವು ಹೀರೋಯಿನ್ ಯಾರು ಮಾಡೋಣ ಹೇಳಿ? ಹೀರೋಯಿನ್ ಮೋಕ್ಷಿತಾ. ಏನ್ ಅಲ್ಲೂ ಜಗಳ ಆಡಿಸ್ಬೇಕು ಅಂತನಾ? ಆದ್ರೆ ನಿಮ್ದು ಕ್ಯೂಟ್ ಜಗಳ ತುಂಬಾ ತುಂಬಾ ಚೆನ್ನಾಗಿದೆ. ಬಟ್ ಅದು ಜಗಳ ಕ್ಯೂಟ್ ಅನ್ನಿಸ್ತಾ ಇತ್ತಾ? ಹೌದು. ಅಲ್ಲಿ ನಿಮ್ಗೆ ಹೆಂಗ್ ಫೀಲ್ ಇತ್ತೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಅನಿಸ್ತಾ ಇದ್ದಿತ್ತು. ವಿಡಿಯೋ ಮಾತಾಡೋದು ಇರೋದೆಲ್ಲ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ. ನಿಮ್ದಂತೂ ಸಕ್ಕದಾಗಿತ್ತು ಮಾತ್ರ. ಅದು ಆಕ್ಟಿಂಗ್ ಅಲ್ಲ, ಬಟ್ ರಿಯಲಿ ನೀವೇ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ರಿ ಎಲ್ಲಾದ್ರಲ್ಲೂ. ಅಷ್ಟು ಸೀರಿಯಸ್ ಆಗಿ ಎಲ್ಲೂ ಹೋಗಿಲ್ಲ ನೀವು. ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ. ಥ್ಯಾಂಕ್ ಯು ಪ್ರಿಯಾಂಕಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಕೃಷ್ಣಮೂರ್ತಿ ಅಂತ. ಹೆಲೋ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ. ನಾನು ಭವ್ಯ ಮತ್ತೆ ತ್ರಿವಿಕ್ರಮ್ ಇಬ್ರಿಗೂ ಒಂದು ಮಾತು ಕೇಳ್ಬೇಕು ನಾನು. ಕೇಳಿ ಸರ್. ಏನಪ್ಪಾ ಅಂತಂದ್ರೆ ಭವ್ಯ ಅವರು ಏನ್ ಮಾಡಿದ್ರು ಅಂತಂದ್ರೆ ಮೋಕ್ಷಿತನ ಸಪೋರ್ಟ್ ತಗೊಂಡ್ರು. ಅವರು ಮೋಕ್ಷಿತನ್ ಸಪೋರ್ಟ್ ತಗೊಂಡು ಏನ್ ಮಾಡಿದ್ರು ಅಂತಂದ್ರೆ ತ್ರಿವಿಕ್ರಮ್ನ ಆಚೆ ಇಟ್ರು. ಅಂದ್ರೆ ನನ್ಗೆ ಏನ್ ಕೇಳ್ಬೇಕು ಅಂದ್ರೆ ಭವ್ಯನ, ನಿಜವಾಗ್ಲೂ ನೀವು ಮೋಕ್ಷಿತನ್ ಸಪೋರ್ಟ್ ತಗೊಂಡು ನೀವು ತ್ರಿವಿಕ್ರಮ್ನ ಆಚೆ ಇಟ್ರ ಬರಬಾರ್ದು ಅಂತ, ಅಥವಾ ನಿಮ್ಮ ಒಂದು ಅನಿಸಿಕೆಯಿಂದ ತ್ರಿವಿಕ್ರಮ್ನ ಆಚೆ ಇಟ್ರ ಅಂತ? ನನಗೆ ನಾನ್ ನೋಡ್ತಾ ಇದ್ದು, ನಾವು ಹೊರಗಡೆ ನೋಡ್ತಾ ಇರ್ತೀವಲ್ಲ, ನಮ್ಗೆ ಏನಿರುತ್ತೆ ಅಂತಂದ್ರೆ
ನ್ಯಾಚುರಲಿ ತ್ರಿವಿಕ್ರಮ್ ಅವನು ಒಳ್ಳೆ ಕಂಟೆಸ್ಟೆಂಟ್, ಅವ್ನು ಗ್ಯಾರಂಟಿ ಫೈನಲ್ಸ್ ಬರ್ತಾನೆ ಅಂತ ನನಗೆ ಗೊತ್ತಿತ್ತು. ಯಾಕೆ ಅಂತಂದ್ರೆ ಅವನು ಒಳ್ಳೆ ಇದು ಗೊತ್ತಾಯ್ತು, sportsman ನಿಮ್ ಎಲ್ಲ ಮನ್ಸಿನ ಆಗಿದ್ದ. ಮಾತು ನಮ್ಗೆ ಅರ್ಥ ಆಯ್ತು. ಭವ್ಯ ಕ್ವಿಕ್ ಆಗಿ ಒಂದು ಆನ್ಸರ್. ಅದೇನಂದ್ರೆ ನಾನು ಮುಂಚೆನೆ ನನ್ನ ಪರ್ಸನಲ್ ಡಿಸಿಷನ್ ಆಗಿತ್ತು, ಅದು ನನ್ನ ಓನ್ ಡಿಸಿಷನ್ ಆಗಿತ್ತು. ಮೋಕ್ಷಿತನ್ ಜೊತೆ ಮಾತಾಡಿ ನಾವು ಸ್ಟ್ರಾಟಜಿ ಮಾಡಿ ಇಟ್ಟಿದ್ದು ರಜತ್ನ, ತ್ರಿವಿಕ್ರಮ್ನಲ್ಲ. ಅದು ನಾನು ಫಸ್ಟ್ 3 ಜನ ಏನು ಸೆಲೆಕ್ಷನ್ ಮಾಡಬೇಕಿತ್ತೋ ನನ್ನ ಓನ್ ಡಿಸಿಷನಿಂದ ಸೆಲೆಕ್ಷನ್ ಮಾಡಿದ್ದದು. ಬಟ್ ಅದಾದ್ಮೇಲೆ ನಾವು ಸ್ಟ್ರಾಟಜಿ ಮಾಡಿ ಇಟ್ಟಿದ್ದು ರಜತ್ನ, ತ್ರಿವಿಕ್ರಮ್ನಲ್ಲ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವ್ರೆ, ನಿಮ್ಗೆ ಕ್ವೆಶ್ಚನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಹಿಂಗೆ ನೋಡಿ ಜನ ಪ್ರತಿ ಹೆಜ್ಜೆಯನ್ನು ನೋಡಿರ್ತಾರಲ್ವಾ, ಅದನ್ನ ಮರೆಯೋದಿಲ್ಲ. ಮತ್ತೆ ಅವ್ರು ಸಿಕ್ಕಾಗ ಒಂದ್ಸಲ ಕೇಳಿ ಅದೇ ಆ ಹೆಜ್ಜೆ ಹೆಂಗ್ ನೋಡಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆಬ್ವಿಯಸ್ಲಿ ಹಂಗೆ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ನಿಮ್ದು ಬೇರೆ ಇರುತ್ತೆ, ಅವ್ರು ಬೇರೆ ಇರುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಕವಿತಾ, ಹಾಯ್. ಹಾಯ್. ಚಿತ್ರದುರ್ಗದಿಂದ ಫೋನ್ ಮಾಡಿದಿರಾ, ಹೇಳಿ ಯಾರ ಜೊತೆ ಮಾತಾಡ್ತೀರಾ? ಹಾಯ್ ತ್ರಿವ್ಯಾ. ನೈಸ್. ಅಪ್ಪ ಅಮ್ಮ ಕಷ್ಟಪಟ್ಟು ಇಬ್ರಿಗೂ ಒಂದೊಂದು ಹೆಸರಿಟ್ಟವ್ರೆ. ನಾಮಕರಣ ಖರ್ಚು ಮಾಡಿಲ್ವಾ ನೀವೇ? ನಿಂಗಂದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಹೆಸರಿಟ್ಟಂಗ. ಹಲೋ. ಇರ್ಲಿ ಹೇಳಿ. ನಾವು ತ್ರಿವಿಕ್ರಮ್ ಹತ್ರ ಮಾತಾಡ್ಬೇಕು. ಮಾತಾಡಿ, ಫ್ರೀಯಾಗಿ ಕೂತಿದ್ದೀನಿ. ಹಾಯ್. ಹಾಯ್ ತ್ರಿವಿಕ್ರಮ್. ಹಾಯ್. ನಾನು ನಿಮ್ ಪದ್ಮಾವತಿ ಸೀರಿಯಲ್ ಇಂದ ತುಂಬಾ ಬಿಗ್ ಫ್ಯಾನು. ಥ್ಯಾಂಕ್ ಯು. ಮತ್ತೆ ನೀವು ಪದ್ಮಾವತಿ ಸೀರಿಯಲ್ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಆದ್ರೂ ಎಕ್ಸ್ಪೆಕ್ಟೇಷನ್ ಇತ್ತು, ಕೆಲವೊಂದ್ ಹೆಸರು ಬರುತ್ತಲ್ವಾ, ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅನ್ನುವಾಗ ಆಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಈ ಸರಿ ನೀವು ಬಂದ್ರಿ, ತುಂಬಾ ಚೆನ್ನಾಗ್ ಆಡಿದ್ರ. ನಿಮ್ ಬೆಸ್ಟ್ ಎಷ್ಟು ಕೊಡ್ಬೇಕಿತ್ತು ಅಷ್ಟು ಕೊಟ್ಟಿದ್ದೀರಾ ನೀವು. ಬಟ್ ನೀವು ರನ್ನರ್ ಅಪ್ ಆದಾಗ ನಿಮಗಿನ್ನ ಜಾಸ್ತಿ ದುಃಖ ಪಟ್ಟಿರೋದು ನಾವು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಆತರ ದೊಡ್ಡ ಯಾಕೆಂದ್ರೆ ಏನ್ ಗೊತ್ತಾ, ನೀವು ಎಲ್ಲಿ ಆಡ್ಬೇಕು ಅಲ್ಲಿ ಆಡಿದ್ರ. ಈಗ ಒಬ್ಬ ಮನುಷ್ಯನಿಗೆ ಕೋಪ ಎಷ್ಟು ಮುಖ್ಯ, ಅಳು ಎಷ್ಟು ಮುಖ್ಯ. ಈಗ ಜೀವನದಲ್ಲಿ ಅದೆಲ್ಲ ಕಾಮನ್, ಬರ್ಬೇಕಾದ್ರೆ ಬರುತ್ತೆ, ಹೋಗುವಾಗ ಹೋಗುತ್ತೆ. ಬಟ್ ನಿಮಗೆ ಆ ಟ್ರೋಫಿ ಮಿಸ್ ಆಗಿದ್ದು ತುಂಬಾ ಅಂದ್ರೆ ತುಂಬಾ ಬೇಜಾರು ನಮಗಿದೆ. ಇರ್ಲಿ ಬಿಡಿ, ಟ್ರೋಫಿ ಹೋದ್ರೆ ನಿಮ್ಮಂತವ್ರನ್ನೆಲ್ಲ ಗಳಿಸ್ಕೊಂಡಿದ್ದೀನಲ್ಲ. ಹಾ ಹೌದು, ಅದೇ. ಫೈನ್, ಥ್ಯಾಂಕ್ ಯು ಕವಿತಾ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ ಅವ್ರಿಗೆ. ಮತ್ತೆ ಏನು ಹೇಳಿ, ಮತ್ತೇನು? ಹಲೋ, ಕಟ್ ಆಗ್ಬಿಡ್ತಂತೆ. ಏನೋ ಹೇಳ್ಬೇಕಿತ್ತಲ್ವ, ನಾನು ಕಟ್ ಮಾಡಿದೆ ಅಲ್ಲ. ಅಲ್ಲ ಅವ್ರನ್ನ ಕ್ಯಾಶುವಲ್ ಆಗಿ ಮತ್ತೆ ಅಂತಂದ್ರು, ಅದಕ್ಕೆ ಮತ್ತೆ ನಾ ಅಂತಂದೆ.